ಇವಾಗಿರೋದು ಬಿಸಿಲೆ ಎಂಬ ಸ್ವರ್ಗದಲ್ಲಿ. ಡೈರೆಕ್ಟ್ ಮೋಡ ಕನೆಕ್ಷನ್ ಕೊಟ್ಟಂಗಾಗಿದೆ ಆ ಫಾಲ್ಸಿಗೆ. ದೇವ್ರ ದರ್ಶನ ಆಯ್ತು. ನಮಸ್ಕಾರ ಎಲ್ರಿಗೂ, ಹೊಸ ಬ್ಲಾಗ್ಗೆ ಸ್ವಾಗತ. ಇವಾಗ ಕುಕ್ಕೆ ಸುಬ್ರಹ್ಮಣ್ಯದಿಂದ ಹೊರಟಿದ್ದೆ, ಹೊಳ್ಳ ಮಳೆ ಶುರು ಆಯಿತು. ವಾವ್, ಸೂಪರ್. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ ಇಲ್ಲಿ. ಸಜೆಸ್ಟ್ ಮಾಡಿದ್ರು ಅಮಿತ್ ಅನ್ನೋರು, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ. ಇದೇ ತೋರಿಸ್ತಾ ಇದೆಯಾ? ಇದು ಹಳ್ಳ, ಇದು ಹರಿಯಲ್ಲ, ಅಲ್ಲಿ ದೊಡ್ಡ ಹೊಳ ಇದೆ, ಘಟಕಾಲ ಅದು. ಸರ್ ನಮಸ್ತೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನ? ಹಾಂ ಆಯಿತು, ಥ್ಯಾಂಕ್ಸ್. ಆಯಿತಾ, ಇಲ್ಲಿಂದ 2 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ. ಈ ರೀತಿ ಇದ್ದಾಗ ಡೆಫಿನೆಟಾಗಿ ಎಷ್ಟಾಗುತ್ತೆ. ಇಲ್ಲ, ಹೊಳೆ ಬಂತು. ಇದೇ ಹೊಳೆ, ನಾವು ಅಲ್ಲಿ ದಾಟಬೇಕಿತ್ತು. ಇದು ದಾಟಕ್ಕೆ ಆಗ್ತಿರ್ಲಿಲ್ಲ, ಅಲ್ಲಿ ತೊಳ್ಕೊಂಡು ಹೋಗ್ತಾ ಇದ್ವಿ. ನಾಲ್ದೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ದೇವ್ರಿಗೊಂದು ಕೈ ಮುಗಿದು ಇಲ್ಲಿಂದ ಹೊರಟ್ವಿ. ಚೆನ್ನಾಗಿದೆ ಇದು. ಸುಬ್ರಹ್ಮಣ್ಯದಿಂದ ಒಂದು 7 ಕಿಲೋಮೀಟರ್ ಅಷ್ಟೇ. ಇವಾಗ ಇಲ್ಲಿಂದ ಬಿಸ್ಲ ಕಡೆ ಹೋಗೋಣ. ನಾನು 30ನೇ ತಾರೀಕು ಸುಬ್ರಹ್ಮಣ್ಯಕ್ಕೆ ಡೇ ಟ್ರೈನಲ್ಲಿ ಬರೋಣ ಅಂದ್ಕೊಂಡೆ, ಆದರೆ ಕ್ಯಾನ್ಸಲ್ ಆಗಿಬಿಟ್ಟಿತ್ತು. ಫಿಕ್ಸ್ ಮಾಡ್ಕೊಂಡಿರಲಿಲ್ಲ ಯಾವಾಗ ಬರೋದು ಅಂತ ಹೇಳ್ಬಿಟ್ಟು. ಏನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಲಾನ್ ಮಾಡಿದ್ವಿ ಸುಬ್ರಹ್ಮಣ್ಯಕ್ಕೆ. ಒಂದು ಪೀಸ್ಫುಲ್ ರೈಡ್ ಜೊತೆಗೆ ಒಂದಷ್ಟು ಟೆಂಪಲ್ಗಳನ್ನು ವಿಸಿಟ್ ಮಾಡೋದಾಯಿತು. ಖುಷಿ ಆಯ್ತು ಮಾತ್ರ ಈ ರೈಡು. ಸುಬ್ರಹ್ಮಣ್ಯಕ್ಕೆ ಬರ್ಬೇಕು ಅಂದ್ಕೊಂಡಿದ್ದು ಅದಾಗೆ ಕರ್ಸ್ಕೊಂಡಂಗೆ ಆಯಿತು. ಇದು ಪ್ಲಾನ್ ಮಾಡಿರಲಿಲ್ಲ ಸೀರಿಯಸ್ ಆಗಿ. ಬಿಸ್ಲೆ ಘಾಟ್ 11 ಕಿಲೋಮೀಟರ್. ಈ ದಾರಿನಾ? ನಾನು ಮರ್ತಿದ್ದೆ. ಓಹೋ, ಹೇಗೆ ಕಾಣ್ತಿದೆ ನೋಡಿ ಬಿಸ್ಲೆ. ತುಂಬ ಚೆನ್ನಾಗಿ ಕಾಣ್ತಿದೆ ಇಲ್ಲಿಂದ. ಹೊಗೆ ಹೇಳ್ತಾ ಆಯ್ತಾ. ಇಲ್ಲೊಂದು ದೇವಸ್ಥಾನ, ಚಾಮುಂಡೇಶ್ವರಿ. ಕಾಪಾಡಮ್ಮ ಎಲ್ರಿಗೂ. ಒಂದು ಬ್ಯೂಟಿಫುಲ್ ಆಗಿರೋ ಬ್ರಿಡ್ಜ್ ಬರುತ್ತೆ ಇಲ್ಲಿ, ನನ್ನ ಫೇವ್ರೇಟ್ ಅದು. ಅಲ್ಲಿಗೋಸ್ಕರನೇ ಬಂದು ಹೋಗ್ತಾ ಇದ್ದೆ. ಜಲಪಾತ ನೋಡಿ. ದಾರಿ ತುಂಬ ಚಿಕ್ಕದಿದೆ, ಯಾವ್ದಾದ್ರು ಬೇರೆ ಗಾಡಿಗಳು ಬಂದ್ರೂ ಪಾಸ್ ಆಗಲ್ಲ ಇಲ್ಲಿ. ಚಿಕ್ಕ ಸ್ಟಾಪ್ ಆಯಿತು. ಏನು ನಿಲ್ಸ್ದೆ ಹೋಗಕ್ಕೆ ಮನ್ಸು ಬರತ್ತಾ? ಫುಲ್ ನೀರು ತುಂಬ್ಕೊಂತಿಲ್ಲ. ಚಂದ ಇದೆ ಇದು ಓಪನಿಂಗ್, ಸೂಪರ್. ಸಖತ್ತಾಗಿದೆ ಇದು. ಇದ್ರ ಒಳಗಡೆ ನೋಡಿ, ಚೆನ್ನಾಗಿದೆ. ಒಂದು ಸಿಂಪಲ್ ರೈಡ್ ಆಯಿತಾ, ಏನು ಪ್ಲಾನ್ಸ್ ಇಲ್ಲ. ಎಲ್ಲಿಗೆ ಒಂದು ಕಡೆ ಹೋಗ್ಬೇಕು ಅನ್ಸೋದೆ ಹೋಗ್ತಾ ಇದ್ದೀವಿ. ನನ್ನ ಪ್ರಾಪರ್ ಮಾನ್ಸೂನ್ ರೈಡ್ ಆಗಿದ್ದಿದ್ದೆ 23ರಲ್ಲಿ. ಅದಾದ್ರ ಮೇಲೆ 24 ನಾನು ಅಂದ್ಕೊಂಡಿದ್ದ ಮಟ್ಟಕ್ಕೆ ನಂಗೆ ರೈಡ್ ಮಾಡೋಕ್ಕಾಗಿಲ್ಲ. ಅದು ಇವಾಗ ಕ್ಲಿಯರ್ ಆಗ್ತಾ ಇದೆ. ಬಿಸಿಲಲ್ಲಿರೋ ನನ್ನ ಫೇವ್ರೇಟ್ ಜಾಗಕ್ಕೆ ಬಂದಿದ್ದೀನಿ ಇವಾಗ. ಚಿಕ್ಕದಾಗಿರೋ ಬ್ರಿಡ್ಜು, ಆದರೆ ಎಷ್ಟು ಚಂದ ಇದೆ ನೋಡಿ.
ಒಂದು ಲಾಸ್ಟ್ ಡ್ರೋನ್ ಶಾಟ್ ಇದೆ ಅಲ್ಲ, ಆ ಡ್ರೋನ್ ಶಾಟ್ಗೋಸ್ಕರ ಎಷ್ಟೊತ್ತು ವೆಯ್ಟ್ ಮಾಡಿದ್ವಿ ಗೊತ್ತಾ. ಫುಲ್ಲು ಜನ ಬರ್ತಾ ಇದ್ರು, ನಿಲ್ಲಿಸ್ತಾನೆ ಇದ್ರು ಇಲ್ಲಿ. ನನ್ನ ಫೇವ್ರೇಟ್ ಬ್ರಿಡ್ಜಿಂದ ಹೊರಡೋಣ. ಬಂದು ಹೋಗ್ತಾ ಇದೆ, ಜೋರಾಗಂತೂ ಬರ್ತಾ ಇಲ್ಲ. ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡೋಕ್ಕೆ ಸಿಕ್ತು, ಇನ್ನೂ ತುಂಬ ಕ್ಯಾಪ್ಚರ್ ಮಾಡೋಕ್ಕಿದೆ. ಹೀಗೆ ಇದ್ರೆ ಖುಷಿ. ಇಲ್ಲೊಂದು ಜರಿ ಇದೆ, ಊರು ತುಂಬ ಚಂದದ ಜರಿಗಳು ಸಿಗತ್ತೆ ಇಲ್ಲಿಗ. ಎಲ್ಲ ಈ ಕಾಡಲ್ಲಿ ಮುಚ್ಚಾಕೊಂಡಿರತ್ತೆ, ಗೊತ್ತೇ ಆಗಲ್ಲ. ಹತ್ರ ಹೋದ್ರೂ ಕಳೆದ ಗೊತ್ತಾಗೋದು. ಎಷ್ಟೊಳ್ಳೆ ಫೀಲ್ ಕೊಡೋದು ಗೊತ್ತಾ ಅಲ್ಲಿ ಹೋಗೋಕ್ಕೆ. ನಿನ್ನೆ ಸಂಸ್ಥೆ ಡಿಡ್ಯೂಪೇ ಮಾಡಿದ್ದು ಅದೇ ರೀಸನಿಗೆ. ಇದು ಮರ ಬಿದ್ದಿದೆ, ಕ್ಲಿಯರ್ ಮಾಡಿದ್ದಾರೆ, ರೀಸೆಂಟಾಗಿ ಬಿದ್ದಿರೋದು ಅನ್ಸುತ್ತೆ. ಇನ್ನೊಂದು 2-3 ಕಿಲೋಮೀಟರ್ ಅಷ್ಟೇ ವ್ಯೂ ಪಾಯಿಂಟಿಗೆ ಹೋಗ್ಬಿಡ್ತೀವಿ. ವ್ಯೂ ಪಾಯಿಂಟಲ್ಲಿ ಇವಾಗ ಪಕ್ಕಾ ಕ್ಲಿಯರ್ ಆಗಲ್ಲ. ಮತ್ತೊಂದು, ಇವತ್ತು ಶನಿವಾರ ಅನ್ನೋದು ಮರ್ತೋಗ್ಬಿಟ್ಟಿತ್ತು. ಅಂದರೆ ಜನಗಳಿದ್ದಾರೆ, ಬರ್ತಾನೆ ಇದ್ದಾರೆ. ಮಧ್ಯದಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಂದ ತುಂಬ ಚೆನ್ನಾಗಿರೋದು. ಬರೀ ಇಬ್ನಿ ತುಂಬ್ಕೊಂಡಿದ್ರೆ ತೊಂದರೆ ಇಲ್ಲ, ಮಳೆನೂ ಬರ್ತಾ ಇದ್ರೆ ಲೇಟ್ ಆಗತ್ತೆ. ನೋಡಿ ಎಷ್ಟು ಸಾಕಾಗಿದೆ, ಚೆನ್ನಾಗಿ ಕಾಣಿಸಿಲ್ಲ. ಓಹೋ, ಇಲ್ಲಿ ಬಂದಿದ್ದು ನೆನಪಿತ್ತು ನನಗೆ. ತುಂಬ ಚೆನ್ನಾಗಿ ಕಾಣ್ತಿದೆ ಇದು. ಓಹ್, ಹೊಂಡ, ದೊಡ್ಡ ಹೊಂಡ ಇದು. ಆರಿಸಿದ್ಕೊಂಡು ಹೋಗೋಣ ಅಲ್ಲಿ. ಇಲ್ಲಿಂದ ವ್ಯೂ ಚೆನ್ನಾಗಿದೆ. ವಿಂಡೋ, ಮಳೆ ಬಿಡೋವರೆಗೆ ಕಾಯಬೇಕು. ಇವಾಗ ಒಂದು ಸ್ವರ್ಗದ ವ್ಯೂ ಸಿಗತ್ತೆ. ವಾವ್ 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 ವಾವ್. ಓಹೋ, ಸಖತ್ತಾಗಿಲ್ಲ. ಅಲ್ಲಿ ಫಾಲ್ಸ್ ನೋಡಿ ಸುಮಂತ್, ಅಲ್ಲಿಂದ ಹಾಡ್ಕೊಂಡು ಬರ್ತಿದ್ದೆ. ಅದು ಎಷ್ಟು ಮೇಲಿಂದ, ಸಕ್ಕದಾಗ ಕಾಣೋದು ಮಾತ್ರ. ಡೈರೆಕ್ಟ್ ಮೋಡ ಕನೆಕ್ಷನ್ ಕೊಟ್ಟಂಗಾಗಿದೆ ಆ ಫಾಲ್ಸಿಗೆ. ಅಲ್ಲ ನೋಡಿ ಅಲ್ಲಿ. ವ್ಯೂ ಪಾಯಿಂಟ್ ಬಂತು, ವ್ಯೂ ಪಾಯಿಂಟ್ ಸ್ಕಿಪ್ ಮಾಡ್ತಾ ಇದ್ದೀವಿ, ಹೋಗಲ್ಲ ಇವಾಗ. ಬೇಡ, ಎಂತ ಕಾಣಲ್ಲ, ಇಲ್ಲ ನೋಡಿ, ಏನು ಕಾಣ್ತಾ ಇರಲ್ಲ. ಸುಮ್ಮನೆ ಹೋಗಿ ಬರ್ಬೇಕಷ್ಟೆ. ಜೊತೆಗೆ ಜನ ತುಂಬ್ಕೊಂಡಿರ್ತಾರೆ. ಏಯ್, ಬರ ಈ ಕಡೆ, ಹೋಗ ಆ ಕಡೆ. ನಂದು ನೀರಾಗಿದೆ. ಎಲ್ಲಿಗೆ ಬಂದಿದ್ದು? ಹೋಯ್, ಅಲ್ಲ ಅಲ್ಲ, ನೋಡಕ್ ಪಾಪ ಅನ್ಸತ್ತೆ ಮಾತ್ರ. ಹಿಡ್ಕೊಳ್ಳಿ. ಅಮ್ಮ ಇಲ್ಲ ಇದ್ರೆ ಇಲ್ಲೇ ಬಿಡ್ಬೋದಿತ್ತು ಮರ್ರೆ. ಕೂತಿರೋ ನೋಡಿ ಅದು. ಎಂತ ಮಗ, ಅಮ್ಮ ಇಲ್ಲ. ಹಬ್ಬ ಹಬ್ಬ ಹಬ್ಬ, ಹೊಟ್ಟೆ ಉರಿಯತ್ರಿ. ಎಂತ ಮಾಡೋದು ಇವಕ್ಕೆಲ್ಲ. ಮ್ಯಾಗಿ ಒಂದಿದೆ ಅಷ್ಟೇ ಈಗ ತಿನ್ನಕ್ಕೆ. ಇದನ್ನ ಒಂದ್ಸತಿ ನೋಡ, ಊಟ ಕಂಡು ಓಡು ನಾಯಿ ಇದೆ. ತುಂಬ ಚಿಕ್ಕದದು, ಅದನ್ನ ಹೆಂಗೆ ಸರ್ವೈವ್ ಆಗೋದು ಗೊತ್ತಿಲ್ಲ. ಇಲ್ಲಿ 6 ಮರಿಗಳಿದಾವಂತೆ. ಮತ್ತೊಂದಲ್ಲಿದೆ. ನಾನು ಅಂಗಡಿ ಹತ್ರ ಬಿಡೋಣ ಅಂತ ಹೇಳಿದ್ರೆ ಮತ್ತೆ ಅವ್ರಿಗೆ ತೊಂದರೆ ಆಗತ್ತೆ ಅಂತ ಹೇಳ್ಬಿಟ್ಟು ಆ ಕಡೆ ಬಿಟ್ಬಿಡ್ತಾರಲ್ಲ. ಹೋಗಿ ಕೇಳಿದೆ, ನೋಡಿದ್ರೆ ಅಲ್ಲೇ ಬೆಚ್ಚಿಗೆ ಮತ್ತೊಂದು ಮರಿ ಮಲ್ಕೊಂಡಿದ್ದೆ. ಅದ್ರ ಜೊತೆ ಬಿಟ್ಟು ಬಂದೆ, ಸೇಫ್ ಆಗಿದೆ. ರೋಡಿಗೆ ಬಂದಿಲ್ಲ ಅಂದ್ರೆ ಸಾಕು, ರೋಡಿಗೆ ಬಂದರೆ ಗೊತ್ತಾಗಲ್ಲ ಅವು. ಚಂದ ಆಗಿದೆ ಆ ದೇವಸ್ಥಾನ. ಗಂಟೆ ಆರಾಯ್ತು. ಇವಾಗೆಲ್ಲಾದ್ರೂ ಸ್ಟೇ ಸಿಗತ್ತಾ ನೋಡ್ಬೇಕು. ಕೂಡ್ರು ಅಷ್ಟೆ, ಒಂದ್ಗೂರು.
ಊಟಕ್ಕೆ ಚಿಕನ್ ಪ್ರಿಪೇರ್ ಮಾಡಿದ್ರು, ಚಪಾತಿ, ರೈಸ್ ಇದೆ, ರಸಮ್ ಇದೆ, ಚಿಕನ್ ಸಾರು ಬೇರೆ ಮಾಡಿದ್ದಾರೆ. ಓಕೆ, ಇಲ್ಲಿ ರಸಮ್ ಇದೆ. ನಾವು ಬಂದಿದ್ದೇವೆ ಲೇಟು, ಅದರಲ್ಲೂ ಇಷ್ಟೆಲ್ಲ ಪ್ರಿಪೇರ್ ಮಾಡಿ ಕೊಟ್ಟರು ಪಾಪ. ತುಂಬ ಹೋಮ್ಲಿ ಆಗಿದೆ, ಇಷ್ಟ ಆಯಿತು. ಇದು ನಂಬರ್ ನಾವು ಮೆನ್ಷನ್ ಮಾಡಿ ಇಟ್ಟಿರ್ತೀನಿ. ಡೆಫಿನೆಟ್ ಆಗಿ ನೀವು ಏನಾದರೂ ಹೊಸಳ್ಳಿ, ಬಿಸ್ಲೆ ಫಾಲ್ಸು, ಗವಿ ಬೆಟ್ಟ, ಕೋಟೆ ಬೆಟ್ಟ, ಗವಿ ಬೆಟ್ಟ, ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಸೆಂಟ್ರ್ ಪಾಯಿಂಟ್ ಎಡಕುಮರಿ ರೈಲ್ವೆ ಸ್ಟೇಷನ್, ಅದು ಬ್ರಿಡ್ಜ್, ಅದಕ್ಕೂ ಕೂಡ ಅದು ಬಿಡಿ. ಅದು ಇದಿಷ್ಟಕ್ಕೂ ನಿಯರ್ ಆಗುತ್ತೆ. ಸೀರಿಯಸ್ ಆಗಿ ತುಂಬ ಇಷ್ಟ ಆಯಿತು. ಬಂದ ಕೂಡಲೇ ಕಾಲ್ ಮಾಡಿದ್ವಿ, ಕನ್ಫರ್ಮ್ ಆಯಿತು. ಫಸ್ಟು ಹಸಿವಾಗ್ತಿದೆ, ಊಟ ಮಾಡ್ಕೊಂಡು ಬಿಡ್ತೀವಿ. ಅದು ತಡ್ಕೊಳಕ್ಕಾಗ್ತಿಲ್ಲ ಅವಾಗಿಂದ. ನಿನ್ನೆ ನೈಟ್ ಬಂದುಬಿಟ್ಟು ಈ ಜಾಗದಲ್ಲಿ ಉಳ್ಕೊಂಡಿದ್ವಿ. ರೂಮಲ್ಲಿ ತೋರಿಸ್ಬಿಡ್ತೀನಿ. ಲಿವಿಂಗ್ ಏರಿಯಾ ಇದು, ಬೆಡ್ರೂಮು. ತುಂಬಾ ಕಂಫರ್ಟೇಬಲ್ ಆಗಿತ್ತು, ಮತ್ತು ಊಟ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ನೀವೇನಾದರೂ ಬುಕ್ಕಿಂಗ್ ಮಾಡೋದಾದರೆ ಮೆನ್ಷನ್ ಮಾಡಿ ಇಟ್ಟಿರ್ತೀನಿ ಅವ್ರದ್ದು ಡೀಟೇಲ್ಗಳನ್ನ. ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್.